ಗುರುವಿನ ಬಲ ಮೇಷರಾಶಿಯವರಿಗೆ ಕಮ್ಮಿ ಇರ್ತದೆ. ಆದರೆ ಇದೇ ವರ್ಷ ಜೂನ್ 2ನೇ ತಾರೀಕಿನಿಂದ ಇದನ್ನು ಸಾಡೆ ಸಾತಿಯ ಒಂದು ವಿಶೇಷ ಅಂತ ಹೇಳ್ತೀವಿ. ಪ್ರಾಮಾಣಿಕರಿರ್ತಾರೋ ಅವರಿಗೆ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಾಗುವಂಥದ್ದು. ಯಾವುದೋ ಒಂದು ಲಾಭವೂ ಸಹ ಈ ವರ್ಷದ ಕೊನೆಯದೊಳಗಡೆ ಅವಿವಾಹಿತರು ಸರಿಯಾಗಿ ಮದುವೆ ನಾವು ತುಂಬ ವರ್ಷದಿಂದ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ನೋಡಿ, ಮೇಷರಾಶಿಯಲ್ಲಿ ಜನನ ಆಗಿರೋರಿಗೆ ನಾನು ಮೊದಲೇ ತಿಳಿಸ್ಕೊಟ್ಟಂಗೆ ಯಾವ ಗ್ರಹಗಳಿಂದ ಯಾವ್ಯಾವ ರೀತಿಯಾದಂಥ ಫಲ. ಈಗ ಗುರು ಭಗವಾನರು ತೃತೀಯ ಸ್ಥಾನದಲ್ಲಿ ಸ್ಥಿತರಾಗಿರ್ತಾರೆ. ಅದನ್ನ ಒಂದು ಪರಾಕ್ರಮ ಸ್ಥಾನ ಅಂತ ಸಹ ಹೇಳ್ತೀವಿ. ಆ ಸ್ಥಳದಲ್ಲಿ ಸ್ಥಿತವಾದಾಗ ಗುರುವಿನ ಬಲ ಮೇಷರಾಶಿಯವರಿಗೆ ಕಮ್ಮಿ ಇರ್ತದೆ. ಆದರೆ ಇದೇ ವರ್ಷ ಜೂನ್ 2ನೇ ತಾರೀಕಿನಿಂದ ಗುರುವಿನ ಬಲ ಒಂದು ರೀತಿಯಾದ 50% ಹೆಚ್ಚಾಗುವಂಥದ್ದು. ಅಂದರೆ ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ, ಗುರುವು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸುಖಸ್ಥಾನ ಅಂತ ಹೇಳ್ತೀವಿ, ಅದು ಉಚ್ಚ ಕ್ಷೇತ್ರ ಸಹ ಹೇಳ್ತೀವಿ, ಸ್ವಲ್ಪ ಅಭಿವೃದ್ಧಿಯ ಹಾದಿಯನ್ನು ನೀವು ಖಂಡಿತ ಕಾಣ್ಬೋದು. ಆದರೆ ಮಹಾತ್ಮನಾದ ಶನಿ ಮಹಾತ್ಮರು 12ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಇದನ್ನು ಸಾಡೆ ಸಾತಿಯ ಒಂದು ವಿಶೇಷ ಅಂತ ಹೇಳ್ತೀವಿ. ಏನಪ್ಪ ಇದ್ರ ವಿಶೇಷ ಅಂದರೆ, ಸ್ವಲ್ಪ ಮಟ್ಟಿಗೆ ಯಾರು ಅಪ್ರಾಮಾಣಿಕರಿರ್ತಾರೋ ಅವರಿಗೆ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಾಗುವಂಥದ್ದು. ಬೇರೆಯವರಿಗೆ ಕೊಡಿಸಿರುವಂಥ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆನ ಅನುಭವಿಸುವಂಥದ್ದು, ಅಥವಾ ಆರೋಗ್ಯದಲ್ಲಿ ತಲೆಗೆ ಸಂಬಂಧಪಟ್ಟಂತಹ ನೋವುಗಳು ಕಾಣುವಂಥದ್ದು. ಯಾಕಂದರೆ ಶಿರೋದಯ ರಾಶಿ ಆಗಿರೋದ್ರಿಂದ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂತಹ ನೋವುಗಳನ್ನು ಕಾಣುವಂಥ ಸಾಧ್ಯತೆಗಳಿರ್ತದೆ. ಈ ರೀತಿ ಇದ್ದಾಗ ಅದೇ ರೀತಿ ಒಂದು ವಿಶೇಷ ಏನು ಗೊತ್ತಾ, ಲಾಭದಲ್ಲಿ ರಾಹುವಿನ ಸಂಚಾರ ಮಾಡೋಕೆ ಯಾವುದೋ ಒಂದು ಲಾಭವೂ ಸಹ ಈ ವರ್ಷದ ಕೊನೆಯದೊಳಗಡೆ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಇದಿಷ್ಟು ಸಂಕ್ಷಿಪ್ತವಾದಂತಹ ವರ್ಷ ರಾಶಿ ಭವಿಷ್ಯ ಆಗುತ್ತೆ. ಇನ್ನು ನಾವು ಮಕ್ಕಳ ಓದಿನ ವಿಚಾರವನ್ನು ಹೇಗಿರುತ್ತೆ ಅನ್ನೋದನ್ನ ನೋಡೋದಾದರೆ, ಚತುರ್ಥ ಸ್ಥಾನಕ್ಕೆ ಗುರು ಲಗ್ಗೆ ಇಟ್ಟಿದ ತಕ್ಷಣ ಖಂಡಿತವಾಗ್ಲೂ ಏನೋ ಸ್ವಲ್ಪ ಸೋಂಬೇರಿತನ ಇರ್ತಾರಲ್ಲ, ಆ ಮಕ್ಕಳು ಸಹ ಚಾಕುಚಕ್ಯತೆಯಿಂದ ಜೀವನವನ್ನು ಸಾಗಿಸ್ತಾರೆ. ಬುದ್ಧಿವಂತಿಕೆಯಿಂದ ತಮ್ಮ ಬರವಣಿಗೆನಾಗಿರ್ಬೋದು ಅಥವಾ ಓದಿನ ವಿಚಾರದಲ್ಲಾಗಿ ಖಂಡಿತ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಇರ್ತದೆ. ಅದರೊಟ್ಟಿಗೆ ಯಾರೆಲ್ಲ ನಾನು CET ಬರೀಬೇಕು, ನಾನೇನೋ ಇನ್ನೊಂದು ಅಪ್ಪರ್ ಗ್ರೇಡ್ಗೆ ಫಾರಿನ್ ಹೋಗಬೇಕು, ಅಲ್ಲಿಂದ ಏನಾದರೂ ನಾನು ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ ಅಂದ್ಕೊಂಡಿರ್ತಾರಲ್ಲ, ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಸಹ ಅನುಕೂಲ ಇದೆ. ಇನ್ನು ಅವಿವಾಹಿತರು ಸರಿಯಾಗಿ ಮದುವೆ ನಾವು ತುಂಬ ವರ್ಷದಿಂದ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರಿಗೂ ಸಹ ಜೂನ್ ನಂತರ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಅದರೊಟ್ಟಿಗೆ ಗುರುವಿನ ಶಾಂತಿ ಸಹ ಮಾಡಿಕೊಂಡ್ರೆ ಸಂಪೂರ್ಣವಾದಂತಹ ಶುಭಫಲಗಳನ್ನು ಕಾಣ್ತೀರಾ. ಇನ್ನು ವೃತ್ತಿಯಲ್ಲಿ ಸ್ವಂತ ವೃತ್ತಿ, ಸೇವಾ ವೃತ್ತಿ ಅನ್ನೋ ಒಂದು ವೃತ್ತಿ ಇರ್ತಾರೆ, ಆ ವೃತ್ತಿಪರವಾಗಿ ಸ್ವಲ್ಪ ಮಟ್ಟಿಗೆ ಏರಿಳಿತದ ವಾತಾವರಣ ಕಾಣ್ತೀರಾ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾಕೆ ಗಮನ ಹರಿಸ್ಬೇಕು ಅಂದರೆ, ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಯೋಚಿಸಿ ಮಾಡಬೇಕು, ಆತುರ ಸ್ವಭಾವ ಬೇಡ. ಯಾಕೆಂದರೆ ಇದು ಚರರಾಶಿ ಆಗಿರೋದ್ರಿಂದ ಸ್ವಲ್ಪ ಆತುರ ಸ್ವಭಾವ, ಇದಕ್ಕೆ ರಾಶ್ಯಾಧಿಪತಿಯಾದ ಕುಜ ಆಗ್ತಾನೆ. ಆ ಕಾರಣದಿಂದ ಆತುರ ಸ್ವಭಾವವನ್ನು ಕಮ್ಮಿ ಮಾಡಿಕೊಂಡ್ರೆ ಯಾರು ಸ್ವಂತ ವೃತ್ತಿ, ಸೇವಾ ವೃತ್ತಿ ಮಾಡ್ತಾರೋ ಅದರಲ್ಲೂ ಸಹ ಯಶಸ್ಸಿನ ಹಾದಿ ಕಾಣ್ತಾರೆ. ಸರಿ ಗುರುಗಳೇ, ಇದಕ್ಕೆಲ್ಲ ಏನು ಪರಿಹಾರ ಮಾಡೋದು ತುಂಬ ಅನುಕೂಲ ಆಗುತ್ತೆ ಅಂದರೆ, ಖಂಡಿತ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ಗುರುಗಳ ಸ್ಮರಣೆ ಮಾಡಿ ಅದ್ಭುತವಾದಂತಹ ಫಲವನ್ನು ಈ ಮೇಷರಾಶಿಯವರು ಕಾಣಬಹುದು.